ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದಾದ್ರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಜಾಗರೂಕತೆಯಿಂದ ನೀವು ವ್ಯವಹರಿಸಬೇಕು ಎಂಬುದೇ ನನ್ನ ಉದ್ದೇಶ ಆಗಿದೆ. ವಕೀಲನಾಗಿ ಸಮಸ್ಯೆಗಳು ಸಿಲುಕಿದ ನಂತರ ಬರುವುದಲ್ಲ, ಸಮಸ್ಯೆಗಳು ಸಿಲುಕದಂತೆ ನಿಮಗೆ ಎಜುಕೇಟ್ ಮಾಡುವುದು, ಜ್ಞಾನವನ್ನು ನೀಡುವುದು ನನ್ನ ಈ ಚಾನಲಿನ ಮುಖ್ಯ ಉದ್ದೇಶ ಆಗಿದೆ. ಆದ್ದರಿಂದ ಈ ಒಂದು ವಿಡಿಯೋದ ಕಂಟೆಂಟ್ ಇಷ್ಟ ಆದರೆ ನೀವು ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಇತರರಿಗೂ ಕೂಡ ನೀವು ಈ ಒಂದು ಜ್ಞಾನವನ್ನು ಪಸರಿಸಲು, ತಿಳಿಸಲು ನಿಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೂಡ ನೀಡಬಹುದು ಅಂತ ಹೇಳ್ತಾ, ಏನಾದರೂ ನೀವು ಕಾನೂನಿನ ಸಮಸ್ಯೆಗಳಿದ್ದಲ್ಲಿ ನೀವು ನನ್ನ www.kmslawAssociates.in ಎಂಬುವಂತಹ ವೆಬ್ಸೈಟ್ಗೆ ಹೋಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ವೆಬ್ಸೈಟ್ಗೆ ಹೋಗಿ ನೀವು ಡೀಟೇಲ್ಸ್ನ ಪಡ್ಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇತರರನ್ನು ಭೇಟಿ ಮಾಡಿ ನನ್ನಿಂದಲೇ ಏನಾದರೂ ನಿಮಗೆ ಕಾನೂನಿನ ಸೇವೆಗಳು, ಸಲಹೆಗಳು ಬೇಕಾಗಿದ್ರೆ ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಬಹಳ ಮುಖ್ಯವಾದಂತಹ ಒಂದು ವಿಚಾರಕ್ಕೆ ಬಂದು ಬಿಡ್ತೇನೆ ವೀಕ್ಷಕರೇ. ನೋಡಿ, ಈ ಒಂದು ಕಾನೂನು ಎಂಬುದು ಎಲ್ಲರಿಗೂ ಸರಿಸಮಾನ. ಸೊ ಕಾನೂನಿನ ಪ್ರಕ್ರಿಯೆಯನ್ನ ಎಲ್ಲರೂ ಪಾಲನೆ ಮಾಡಲೇಬೇಕು. ಕಾನೂನಿನ ಪ್ರಕ್ರಿಯೆಯನ್ನು ಮೀರಿ ಯಾವುದೇ ಉದ್ದೇಶಗಳನ್ನು ಇಟ್ಟುಕೊಂಡು ಅಥವಾ ರಾಜಕೀಯ ಪ್ರೇರಿತ ಅಜೆಂಡಾಗಳನ್ನು ಇಟ್ಟುಕೊಂಡು ಮಾಡುವಂತಹ ಕ್ರಿಯೆಗಳು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೆಯೋದಿಲ್ಲ. ಎಂತ ಹೇಳಿ, ಈ ಬುಲ್ಡೋಸರ್ ಅಕ್ರಮ ಕಟ್ಟಡಗಳ ಅಥವಾ ಅಪರಾಧ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತಹ ಅಪರಾಧಿಗಳ ಮನೆಗಳ ಮೇಲೆ ಬುಲ್ಡೋಸರ್ಗಳನ್ನು ನುಗ್ಗಿಸುವುದು, ಅವರನ್ನು ಆಶ್ರಯಹೀನರನ್ನಾಗಿ ಮಾಡುವುದು, ಇದು ನಡೀತಾ ಬರ್ತಾ ಇತ್ತು. ಇದಕ್ಕೆ ಅಂಕುಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಅಂದರೆ ಅಪರಾಧಿಗಳು ಆ ಕುಟುಂಬದಲ್ಲಿ ಯಾರೋ ಒಬ್ಬರಾಗಿರಬಹುದು, ಆದರೆ ಇತರ ತಂದೆ, ತಾಯಿ, ಹಿರಿಯರು, ಪೋಷಕರು, ಮಕ್ಕಳು ಆ ಒಂದು ಕುಟುಂಬದಲ್ಲಿ ಇರಬಹುದು. ಸೊ ಅಂತಹವರು ಅಮಾಯಕರು ಆಗಿರಬಹುದು. ಅಂತಹವರ ಮನೆಗಳನ್ನ, ಆಶ್ರಯವನ್ನ ಕಿತ್ತು ಅವರನ್ನ ಆಚೆಗೆಡುವುದು, ಬೀದಿ ಪಾಲು ಮಾಡುವುದು ಖಂಡಿತವಾಗಿಯೂ ಇದು ಕ್ರೂರತ್ವ. ಅಂದರೆ ಇಟ್ ಇಸ್ ಅನ್ ಅಮೌಂಟ್ ಆಫ್ ಕ್ರೂಯಾಲಿಟಿಗೆ ಸಮಾನವಾದದ್ದು. ಈ ರೀತಿಯಾಗಿ ಮಾಡಕೂಡದು ಎಂಬುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಇನ್ನಿತರ ರಾಜ್ಯಗಳಲ್ಲಿ ಈ ಒಂದು ಬುಲ್ಡೋಸರ್ ಪದ್ಧತಿ ಪ್ರಚಲಿತ ಆಗಿತ್ತು. ಇದು ರಾಜಕೀಯ ಒಂದು ಪ್ರೇರೇಪಣೆಯಿಂದಲೂ ಕೂಡ ಆಗಿತ್ತು. ಇತರ ಅಧಿಕಾರಿಗಳು ಈ ಒಂದು ರಾಜಕೀಯ ವ್ಯಕ್ತಿಗಳನ್ನ ಓಲೈಸಲು ಅವರು ಕೂಡ ಇದರಲ್ಲಿ ಶಾಮೀಲಾಗಿ ಆ ಒಂದು ಬುಲ್ಡೋಸರ್ ಪದ್ಧತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಇದು ಅಕ್ರಮ ಮತ್ತೆ ಕಾನೂನು ಬಾಹಿರ ಅಂತ ಹೇಳಿ ಈ ರಾಜಕೀಯ ಪಕ್ಷದವರನ್ನು ಓಲೈಸಲು ಈ ಒಂದು ಅಕ್ರಮ ಪದ್ಧತಿಯಲ್ಲಿ ಮಾಡುವಂತಹ ಕಟ್ಟಡಗಳ ನೆಲಸಮಕ್ಕೆ ಅಧಿಕಾರಿಗಳನ್ನೇ ಹೊಣೆಯನ್ನಾಗಿಸಿ ಅವರ ಸಂಬಳದಿಂದಲೇ ಇದನ್ನ ಕಡಿತಗೊಳಿಸಿ ಅವರ ಒಂದು ದುಡ್ಡನ್ನು ನೀವು ಮುಟ್ಟುಗೋಲು ಹಾಕಿ ಈ ಒಂದು ನಷ್ಟಕ್ಕೆ ಒಳಗಾದಂತಹವರಿಗೆ ಕೊಡಬೇಕು ಎಂಬುವಂತಹ ಎಚ್ಚರಿಕೆಯ ಒಂದು ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಅಂದರೆ ತಪ್ಪು ಮಾಡಿದವನಿಗೆ ಶಿಕ್ಷೆಯ ಹೊರತು ತಪ್ಪು ಮಾಡಿದ ಕುಟುಂಬದವರುಗಳು ಅಮಾಯಕರಾಗಿದ್ದಾಗ ಅವರನ್ನು ಶಿಕ್ಷಿಸುವುದು ನಿಜವಾಗಲೂ ಕ್ರೂರತ್ವ, ಅಂದರೆ ಕ್ರೂಯಾಲಿಟಿಗೆ ಸಮಾನವಾದದ್ದು ಎಂಬುವಂತಹ ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗೂ ಯಾವುದೇ ಒಂದು ವ್ಯಕ್ತಿಗೆ ತನ್ನನ್ನು ತಾನು ಪ್ರತಿನಿಧಿಸಿಕೊಳ್ಳಲು ಮತ್ತೆ ಡಿಫೆಂಡ್ ಮಾಡಿಕೊಳ್ಳಲು ಮತ್ತೆ ಪ್ರತಿಕ್ರಿಯಿಸಲು ನೋಟಿಸನ್ನು ಜಾರಿಗೊಳಿಸಲೇಬೇಕು. ಒಂದು 15 ದಿನಗಳ ಕಾಲದ ನೋಟಿಸನ್ನು ಕೊಡಬೇಕು ಟು ಡಿಫೆಂಡ್ ದೆಮ್ಸೆಲ್ಫ್. ಮತ್ತು ಈ ಒಂದು ನಿಯಮ ಏನಿದೆಯಲ್ಲ, ಈ ನಿಯಮ ಈ ಒಂದು ಸಾರ್ವಜನಿಕ ರಸ್ತೆಗಳು, ರೈಲ್ವೆ ಮಾರ್ಗಗಳು ಅಥವಾ ಇನ್ನಿತರ ಒಂದು ಕೆರೆ, ಕುಂಟೆಗಳು, ರಾಜಕಾಲುವೆಗಳು ಇದರ ಮೇಲೆ ಕಟ್ಟಿದಂತಹ ಒಂದು ಕಟ್ಟಡಗಳಿಗೆ ಇದು ಅನ್ವಯವಾಗುವುದಿಲ್ಲ ಎಂಬುವಂತಹ ಮಹತ್ವದ ಆದೇಶವನ್ನು ಕೂಡ ನೀಡಿದೆ. ಸುಪ್ರೀಂ ಕೋರ್ಟ್ ಗಮನಿಸಿದೆ, ಕೆಲವೇ ಪಂಗಡಗಳು ಅಥವಾ ಈ ಒಂದು ಸ್ಲಮ್ ಬೋರ್ಡ್ ಅಂತ ನಾವೇನು ಕರಿತೀವಿ, ಅಂತಹವರುಗಳ ಮೇಲೆ
ಇನ್ನು ಬಡವರ ಮೇಲೆ ಈ ಒಂದು ದೌರ್ಜನ್ಯ ಕಾಣ್ತಾ ಇತ್ತು. ಆದರೆ ಅದು ನಿಲ್ಲಬೇಕು. ನಿರ್ದಿಷ್ಟವಾಗಿ ಕೆಲವು ಪಂಗಡದವರು ಬಡವರ ಮೇಲೆ ಮಾತ್ರ ಈ ಸವಾರಿ ಆಗಬಾರದು. ನಿಷ್ಪಕ್ಷಪಾತವಾಗಿ ಸಾರ್ವಜನಿಕವಾದಂತಹ ಸರ್ಕಾರಕ್ಕೆ ಸೇರಿದಂತಹ ಒಂದು ಈಗ ನಾನು ಆಗಲೇ ಹೇಳಿದಂಗೆ ರಸ್ತೆಗಳು, ರೈಲ್ವೆ ಮಾರ್ಗಗಳು, ಇನ್ನಿತರ ಕೆರೆಗಳು, ಇದರ ಮೇಲೆ ಕಟ್ಟಿದಂತಹ ಒಂದು ಅಕ್ರಮ ಕಟ್ಟಡಗಳನ್ನು ನೆಲಸಮಗೊಳಿಸಬಹುದೇ ಹೊರತು ಈ ಒಂದು ಏನು ಏಕಾಏಕಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೋಟಿಸು ಕೊಡದೆ, ಏನೋ ಕ್ರಮನೂ ತಗೊಳ್ಳದೆ, ಅವ್ರಿಗೆ ಅವಕಾಶನೂ ಕೊಡದೆ ಏಕಾಏಕಿ ಅಮಾನವೀಯತೆಯಿಂದ ನಡೆದುಕೊಳ್ಳಬಾರದು. ಇಡೀ ಕುಟುಂಬದವರನ್ನು ಶಿಕ್ಷಿಸಿ ಅವರನ್ನು ಬೀದಿಗೆ ಹಾಕುವಂತಹ ಒಂದು ಕ್ರಿಯೆಯನ್ನ ಮಾಡಬಾರದು ಎಂಬುವಂತಹ ಎಚ್ಚರಿಕೆಯನ್ನ ನೀಡಿದೆ. ಈ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.